ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ವಿವಿಧ ಜೈವಿಕ ಇಂಧನಗಳಾದ ಬಯೋಡೀಸೆಲ್, ಬಯೋಎಥೆನಾಲ್, ಬಯೋಗ್ಯಾಸ್ ಅಂದರೆ ಜೈವಾನಿಲ ಮುಂತಾದವುಗಳ ಉತ್ಪಾದನೆ ಮತ್ತು ವ್ಯಾಪಕ ಬಳಕೆಯ ಉತ್ತೇಜನಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಜೈವಿಕ ಇಂಧನ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ ಕೇಂದ್ರಗಳ ಆರಂಭ ಈ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಈ ಕೇಂದ್ರಗಳಲ್ಲಿ ಸಾರ್ವಜನಿಕರಿಗೆ, ರೈತರಿಗೆ, ಸಂಶೋಧಕರಿಗೆ, ಬಳಕೆದಾರರಿಗೆ ಮತ್ತು ಉದ್ದಿಮೆದಾರರಿಗೆ ವಿವಿಧ ಜೈವಿಕ ಇಂಧನ ಸಸ್ಯಗಳ ಪರಿಚಯ, ಜೈವಿಕ ಇಂಧನ ಬೀಜ ಖರೀದಿ, ಸಂಸ್ಕರಣೆ ಮತ್ತು ಜೈವಿಕ ಇಂಧನದ ವಿವಿಧ ಆಯಾಮಗಳ ಕುರಿತು ಸಂಶೋಧನಾ ಚಟುವಟಿಕೆಗಳನ್ನು ನಡೆಸಲಾಗುವುದು. ರಾಜ್ಯದ ಪ್ರತಿ ಜಿಲ್ಲೆಗೆ ಒಂದರಂತೆ ಒಟ್ಟು 33 ಈ ತರಹದ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಶಿವಮೊಗ್ಗ ಜಿಲ್ಲೆಯ ಕೇಂದ್ರವು ಜವಾಹರಲಾಲ್ ನೆಹರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 2011ನೇ ಇಸವಿಯಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ಹಲವಾರು ತರಹದ ಜೈವಿಕ ಇಂಧನ ಸಸ್ಯಗಳನ್ನು ವ್ಯಾಪಕವಾಗಿ ಬೆಳೆಸಿ ಅದರ ಬೀಜಗಳ ಸಂಗ್ರಹಣೆ ಮತ್ತು ಬಳಕೆ ಮಾಡಲಾಗುತ್ತಿದೆ. ಈ ಕೇಂದ್ರಕ್ಕೆ ಭೇಟಿ ನೀಡುವ ಎಲ್ಲ ಆಸಕ್ತರಿಗೆ ಜೈವಿಕ ಇಂಧನಗಳ ಸಸ್ಯಗಳನ್ನು ಪರಿಚಯಿಸಲು ಜೈವಿಕ ಇಂಧನ ಸಸ್ಯಗಳ ನರ್ಸರಿಯೊಂದನ್ನು ಪ್ರಾರಂಭಿಸಲಾಗಿದ್ದು, ಕಡಿಮೆ ದರದಲ್ಲಿ ರೈತರಿಗೆ ಜೈವಿಕ ಇಂಧನ ಸಸ್ಯಗಳನ್ನು ವಿತರಿಸಲಾಗುತ್ತಿದೆ. ಗ್ರಾಮೀಣ ಪ್ರದೇಶಗಳಿಂದ ಸಂಗ್ರಹಿಸಿದ ವಿವಿಧ ಬೀಜಗಳನ್ನು ಡಿಕಾರ್ಟಿಕೇಟರ್ ಅಥವಾ ಸಿಪ್ಪೆ ತೆಗೆಯುವ ಯಂತ್ರವನ್ನು ಉಪಯೋಗಿಸಿ ಅವುಗಳ ಸಿಪ್ಪೆಗಳನ್ನು ತೆಗೆಯಲಾಗುತ್ತದೆ. ನಂತರ ಸಂಸ್ಕರಿಸಿದ ಹೊಂಗೆ ಬೀಜಗಳಿಂದ ಎಕ್ಸ್ಪೆಲ್ಲರ್ ಮೂಲಕ ಎಣ್ಣೆ ತೆಗೆಯಲಾಗುವುದು. ಎಣ್ಣೆ ತೆಗೆಯುವಾಗ ಸಿಗುವ ಉಪ ಉತ್ಪನ್ನವಾದ ಹಿಂಡಿ ಸಾವಯವ ಗೊಬ್ಬರದ ಮತ್ತು ಕೀಟನಾಶಕದ ಗುಣವನ್ನು ಹೊಂದಿರುವುದರಿಂದ ರೈತರು ತಮ್ಮ ಜಮೀನುಗಳಲ್ಲಿ ಇದರ ಬಳಕೆ ಮಾಡಲು ಅವಕಾಶವಿದೆ. ಸುಮಾರು 5 ಕೆಜಿ ಹೊಂಗೆ ಬೀಜಕ್ಕೆ 1 ಲೀಟರ್ ಹೊಂಗೆ ಎಣ್ಣೆ ಮತ್ತು 4 ಕೆಜಿ ಹೊಂಗೆ ಹಿಂಡಿಯೂ ದೊರೆಯುತ್ತದೆ. ಶುದ್ಧೀಕರಿಸಿದ ಎಣ್ಣೆಯನ್ನು FFA ಪರೀಕ್ಷೆ ಮಾಡಿ ಜೈವಿಕ ಡೀಸೆಲ್ ತಯಾರಿಸಲು ಬಳಸಲಾಗುತ್ತದೆ. ಮೆಥಾನಾಲ್ ದ್ರಾವಣ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ಗಳನ್ನು ಮಿಶ್ರಣ ಮಾಡಿ 60 ಡಿಗ್ರಿ ಉಷ್ಣತೆಯಲ್ಲಿ ಕಾಯಿಸಲಾಗುತ್ತದೆ. ಈ ಮಿಶ್ರಣವು ತಣ್ಣಗಾದ ನಂತರ ಕೆಳಗಿನ ಪದರದಲ್ಲಿ ದೊರೆಯುವ ಗ್ಲಿಸರಿನ್ ಸಂಗ್ರಹಿಸಿ ಮೇಲೆ ಉಳಿದ ಜೈವಿಕ ಡೀಸೆಲ್ ಅನ್ನು ಬಿಸಿ ನೀರಿನಿಂದ ಶುದ್ಧೀಕರಿಸಲಾಗುತ್ತದೆ. ಈ ರೀತಿಯಾಗಿ ತಯಾರಿಸಿದ ಜೈವಿಕ ಡೀಸೆಲ್ ವಾಹನ ಬಳಕೆಗೆ ಯೋಗ್ಯವೇ ಇಲ್ಲವೇ ಎಂಬುದನ್ನು ಖಾತ್ರಿ ಮಾಡಿಕೊಳ್ಳಲು ವಿವಿಧ ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಮೊದಲನೆಯದಾಗಿ ಸಾಂದ್ರತೆ ಅಥವಾ ಡೆನ್ಸಿಟಿ ಟೆಸ್ಟ್ ನಡೆಸಿ ಬಳಕೆಗೆ ಯೋಗ್ಯವೇ ಎಂಬುದನ್ನು ನಿರ್ಧರಿಸಲಾಗುತ್ತದೆ. ನಂತರ ವಿಸ್ಕಾಸಿಟಿ ಅಂದರೆ ಅಂಟು ಗುಣವನ್ನು ಪರೀಕ್ಷಿಸಲಾಗುತ್ತದೆ. ತದನಂತರ ಕಾಪರ್ ಕರೋಷನ್ ಟೆಸ್ಟ್, ಫ್ಲಾಶ್ ಮತ್ತು ಫೈರ್ ಪಾಯಿಂಟ್ ನಂತಹ ಪರೀಕ್ಷೆಗಳನ್ನು ನಡೆಸಿ ಈ ಜೈವಿಕ ಇಂಧನ ವಾಹನ ಬಳಕೆಗೆ ಯೋಗ್ಯ ಎಂಬುದನ್ನು ದೃಢಪಡಿಸಲಾಗುತ್ತದೆ. ಜೈವಿಕ ಇಂಧನ ತಯಾರಿಕೆಯಲ್ಲಿ ಎಣ್ಣೆ ತೆಗೆದು ಉಳಿಯುವ ಹಿಂಡಿಯನ್ನು ಜೈವಿಕ ಅನಿಲ, ಜೈವಾನಿಲ ತಯಾರಿಕೆಗೂ ಬಳಸಬಹುದು. ಇನ್ನೊಂದು ಉಪ ಉತ್ಪನ್ನವಾದ ಗ್ಲಿಸರಿನ್ ವಿವಿಧ ಜೈವಿಕ ಸಾಬೂನು ತಯಾರಿಕೆಯಲ್ಲಿ ಬಳಸುವುದರ ಜೊತೆಗೆ ಜಾನುವಾರುಗಳಿಗೆ ಸಾಬೂನು ತಯಾರಿಸುವಲ್ಲಿಯೂ ಬಳಸಬಹುದು. ಜೈವಿಕ ಡೀಸೆಲ್ ಶುದ್ಧೀಕರಿಸುವಾಗ ದೊರೆಯುವ ಸೋಪ್ ನೀರನ್ನು ಜೈವಿಕ ಫ್ಲೋರ್ ಕ್ಲೀನರ್ ಆಗಿ ಉಪಯೋಗಿಸಬಹುದು. ಈ ಕೇಂದ್ರಗಳಲ್ಲಿ ಜೈವಿಕ ಇಂಧನ ಬೀಜಗಳನ್ನು ಖರೀದಿಸಿ ಜೈವಿಕ ಇಂಧನ ಮತ್ತು ಉಪ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುವುದಲ್ಲದೆ ಅವುಗಳ ತಯಾರಿಕೆಯ ತರಬೇತಿ ಸಹ ನೀಡಲಾಗುವುದು. ಈ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಜೈವಿಕ ಇಂಧನ ಚಾಲಿತ ಡೀಸೆಲ್ ಯಂತ್ರಗಳನ್ನು ನೋಡಬಹುದು. ಭಾರೀ ವಾಹನಗಳಿಗೂ ಕೂಡ 10% ಪ್ರಮಾಣದಲ್ಲಿ ಜೈವಿಕ ಇಂಧನ ಬಳಸಲಾಗುತ್ತಿದೆ. ಇದಲ್ಲದೆ ಕಾಲೇಜು ವಿದ್ಯಾರ್ಥಿಗಳ ಸಂಶೋಧನೆಗೂ ಕೂಡ ಈ ಕೇಂದ್ರಗಳು ಅನುಕೂಲ ಮಾಡಿಕೊಡುತ್ತಿವೆ. ಈ ಜಿಲ್ಲಾ ಜೈವಿಕ ಇಂಧನ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ ಕೇಂದ್ರಗಳು ಜೈವಿಕ ಇಂಧನ ಉತ್ಪಾದನೆ ಮತ್ತು ಬಳಕೆಯ ಜಾಗೃತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂಬುದು ಹೆಮ್ಮೆಯ ವಿಷಯವಾಗಿದೆ.